ಕೆಂಪು ದಾರ. ಕೆಂಪು ದಾರ ಗಂಡು ಮಗು ಹುಟ್ಟಾಗ ಒಕ್ಲು ಬಳ್ಳಿ ಕಟ್ತಾರಲ್ಲ ಅದು. ಹೆಣ್ಮಗು ಹುಟ್ಟಾಗ ಕಟ್ಟೋದು ಬಿಳಿ ದಾರ. ಅಂದ್ರೆ ಬಾನಿ ಮಗು ಕಟ್ಟಿರೋ ದಾರ ಬಿಳಿದು. ಅತ್ತಿಗೆ ಹೆತ್ತಿರೋದು ಗಂಡು ಮಗು ಹುಟ್ಟಿದೆ ಅಂದಮೇಲೆ ಸೂತ್ಕ ಮುಗೀತು ಅಂತ ಅರ್ಥ. ಇವತ್ತು ಧರ್ಮಂಗೆ ಆರಾಧನೆ ಇಟ್ಕೊಂಡಿದ್ದೀನಿ. ಅರ್ಚಕರೆಲ್ಲ ಬಂದ್ಬಿಡ್ತಾರೆ. ನೀನು ಬರಬೇಕು. ನಿನಗೆ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ಸ್ವಲ್ಪ ಹೊತ್ತಾದರೂ ಬಂದು ಹೋಗು. ಆದಿ, ಎಲ್ಲ ಸಿದ್ಧತೆನೂ ಆಯ್ತಾ? ನಾನು ವಾರಸ್ದಾರನ್ನ ನೋಡ್ಬೇಕು. ಆದಿ, 6ನೇ ದಿನ ಶಾಸ್ತ್ರ ಮುಗಿಯವರೆಗೂ ಯಾರು ಮಗುನ ನೋಡೋ ಹಾಗಿಲ್ಲ. ಅಪಶಕನ ಅದು. ಆ ಶಾಸ್ತ್ರ ಎಲ್ಲ ಹೊರಗಿನವ್ರಿಗೆ. ನಾನು ವಾರಸ್ದಾರನ ಚಿಕ್ಕಪ್ಪ. ನಾನ್ ನೋಡಿದ್ರೆ ಯಾವ ಅಪಶಕನೂ ಆಗಲ್ಲ. ಬಾನಿ, ಬಾಣಂತಿ ನೀನು ಮೈಗೆಲ್ಲ ಚೆನ್ನಾಗಿ ಮಾಲಿಷ್ ಮಾಡಿಸ್ಕೋಬೇಕು. ಹಾಗೆ ಮಗುಗೆ ದಿನ ತಲೆ ತೀಡಿ ಮಾಲಿಷ್ ಮಾಡಬೇಕು. ಯಾಕೆ ನಿಂಗಿದೆಲ್ಲ ನೀನು ಸುಲ್ಗಿತ್ತಿ ಹೇಳ್ಕೊಡ್ಲಿಲ್ವಾ? ನಿನ್ಗೆ ಹೆರಿಗೆ ಮಾಡಿಸಿದ್ಯಾರು? ಓ, ಆ ಸುಲೋಚನಾ ಅಲ್ವಾ? ನನ್ನ 3 ಹೆರಿಗೆ ಅವರೇ ಮಾಡಿದ್ದು. ಮಂಜರಿಗೂ ಬಾಣಂತನ ಅವರೇ ಮಾಡಿದ್ದು. ಬಾನಿ, ಅವಳು ರಾತ್ರಿ ಮನೆ ಖಾಲಿ ಮಾಡಿದಾಳಂತೆ. ಊರೇ ಬಿಟ್ಬಿಟ್ಟಿದ್ದಾಳಂತೆ. ಒಳ್ಳೆ ಹೆಂಗಸು. ಎಲ್ಲೋಯ್ತೋ ಏನೋ ಪಾಪ. ಬನ್ನಿ, ಹಾಲುಕ್ತಾ? ಇನ್ನೂ ಇಲ್ಲ. ಅದಕ್ಕೇನು ಯೋಚನೆ ಮಾಡಬೇಡ. ಇನ್ನು 3-4 ದಿವಸದಲ್ಲಿ ಉಕ್ಕುತ್ತೆ. ಆದರೆ ಅದಕ್ಕೋಸ್ಕರ ನೀನು ಯೋಚನೆ ಮಾಡೋದು, ಚಿಂತೆ ಮಾಡೋದು ಇದೆಲ್ಲ ಮಾಡಿಕೊಡ್ದು ಅಷ್ಟೆ. ಸರಿ, ಮಲ್ಕೋ, ಎಣ್ಣೆ ಹಚ್ತೀನಿ. ಮನೇಲಿ ಯಾರೂ ಇಲ್ಲ. ಎಲ್ಲ ದೇವಸ್ಥಾನ ಹೋಗಿದ್ದಾರೆ. ಯಾರಿರ್ಬೋದು ಇಷ್ಟೊತ್ತಿಗೆ?
ಹುಚ್ಚ ಹಿಡಿತಾ? ಮನೇಲಿ ಯಾರು ಇಲ್ಲ ಅಂತ ಗೊತ್ತಿದೆಯಲ್ಲ ನಿಂಗೆ. ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ನಿನ್ಗೇನ್ ಕೆಲಸ ಇಲ್ಲಿ? ನಾನು ಇಲ್ಲಿ ಏನೋ ಮಾಡ್ತಿದ್ದೆ. ನೀನ್ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಎರಡು ಒಂದೇ. ಅದೇನೋ ಮಾಡ್ತಾ ಇದ್ದೆ ಅಂತ ಹೇಳ್ದಿಯಲ್ಲ, ಅದೇನೂ ಅಲ್ಲ. ವಂಚನೆ, ದಗ, ಮೋಸ, ದ್ರೋಹ. ಆದಿತ್ಯ, ಸುಳ್ಳು ಹೇಳ್ತಾ ಇದ್ರ ಅದಕ್ಕೆ ನೀವು. ಇದನ್ನ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ನೀನ್ ಎಲ್ಲಿಗೂ ಹೋಗೋ ಆಗಿಲ್ಲ. ನಿಂತ್ಕೊಳ್ಳೆ. ಯಾಕೆ ಕಿವಿ ಸರಿಯಾಗಿ ಕೇಳೋದಿಲ್ಲ ನಿನ್ಗೆ? ಇಸ್ಕೊಂಡು ನಡೆ. ನಿಂತ್ಕೊಳ್ಳೆ. ನೋಡು, ನಾನು ಹೇಳ್ತಾ ಇದ್ದೀನಿ, ಈ ಹಳ್ಳಿಗೆ ನಾಳೆ ಯಜಮಾನ ಆಗೋ ನಮ್ಮ ಹೇಳ್ತಾ ಇದ್ದೀನಿ. ನೀನ್ ಎಲ್ಗೂ ಹೋಗೋ ಆಗಿಲ್ಲ. ಏನ್ ಬೇಕು ನಿಂಗೆ? ಏಕಾಂತದಲ್ಲಿ ಮಾತಾಡ್ಬೇಕಿತ್ತು. ಏಕಾಂತದಲ್ಲಿ ಮಾತಾಡೋಂಥದ್ದು ಏನಿದೆ? ಅದಕ್ಕೆ ನನಗೆ ನಿನ್ನಿಂದ ಏನು ಆಗ್ಬೇಕಾಗುವಿಲ್ಲ. ನಿನ್ನ ಹತ್ರ ಮಾತಾಡೋದಕ್ಕೂ ನಾ ಬಂದಿಲ್ಲ. ನಾನು ಮಾತಾಡಕ್ ಬಂದಿರೋದು ಈ ಹಳ್ಳಿಗೆ ನಾಳೆ ಯಜಮಾನ ಆಗೋನ ಹತ್ರ. ಎಲ್ಲಿದ್ದಾರೆ ಭಾವಿ ಯಜಮಾನ್ರು? ಒಳಗಿದ್ದಾರ? ಯಜಮಾನ್ರೇ, ಓ ಯಜಮಾನ್ರೇ, ನಾನು ಬಂದಿದ್ದೇನೆ. ಭೇಟಿಯಾಗಬಹುದೇ? ಯಜಮಾನ್ರು ನನ್ನ ಮಾತನ್ನ ಕೇಳಿಸ್ಕೊಂಡ್ರು. ಅವ್ರೇನ ಒಳಗೆ ಕರೀತಾ ಇದ್ದಾರೆ. ನಾನು ಒಳಗೆ ಹೋಗ್ತೀನಿ, ಅವ್ರಿಗೊಂದು ಕತೆ ಹೇಳ್ತೀನಿ. ಒಬ್ಬಳು ಕೆಟ್ಟ ತಾಯಿಯ ಕುತಂತ್ರದ ಕತೆ, ಒಬ್ಬಳು ಮೋಸಗಾತಿಯ ಬುದ್ಧಿವಂತಿಕೆಯ ಕತೆ. ಹಳ್ಳಿಯವರ ಹತ್ರ ನಂಗೆ ಹುಟ್ಟಿದ್ದು ಗಂಡು ಅಂತ ಸುಳ್ಳು ಹೇಳ್ದೆ ಅಲ್ವಾ? ಸಂತೋಷ. ಈಗ ಈ ಚಿಕ್ಕಪ್ಪ ನೋಡಕ್ ಬಂದಿರೋದು ತನ್ನ ಮಗನನ್ನಲ್ಲ, ನಿನ್ನ ಮೂರನೇ ಮಗಳನ್ನ ನೋಡೋದಕ್ಕೆ. ನಿನ್ನ ಹಸಿ ಸುಳ್ಳನ್ನ ಆ ಹೆಣ್ಣು ಮಗುಗೆ ಸುತ್ತಿ ಹಳ್ಳಿಯವ್ರ ಮುಂದೆ ಗಂಡು ಅಂತ ನಿಲ್ಸಿದ್ಯಾ ಅಲ್ವಾ? ನಿಂಗ್ ಹುಚ್ಚ ಹಿಡ್ದಿದೆ, ತಲೆ ಕೆಟ್ಟಿದೆ. ಅಬ್ಬೆ, ಅಬ್ಬೆ, ಯಾರಾದ್ರೂ ಇದ್ದೀರಾ ಮನೆಯಲ್ಲಿ? ಅಬ್ಬೆ, ಯಾರು ಇಲ್ಲ. ಸಾಯಿಸ್ಬಿಡ್ತೀಯ? ಸಾಯಿಸು ನೋಡೋಣ. ಕೋವಿ ಹಿಡ್ದವರೆಲ್ಲ ಯುದ್ಧ ಗೆಲ್ಲಕ್ಕಾಗಲ್ಲ. ಈಡ್ ಹೊಡಿಯಕ್ಕೂ ಗೊತ್ತಿರ್ಬೇಕು.